ಪ್ರಸ್ತಾವನೆಯಲ್ಲಿ ಕೂಡ ಡಿಜಿ ಪತ್ರ ಬರೆದಿದ್ದಾರೆ ಸರ್ಕಾರಕ್ಕೆ, ಈ ರೀತಿಯಾಗಿ ನಡೀತಾ ಇದೆ ಅಕ್ರಮ ಚಟುವಟಿಕೆಗಳು, ಅನುಮತಿ ತಗೊಳ್ಳದೆ ಮಾಡ್ತಾ ಇದೆ, ಇದು ಟ್ರೆಸ್ ಪಾಸಿಂಗ್ ಅನ್ನುವಂಥದ್ದನ್ನು ಕೂಡ ಉಲ್ಲೇಖ ಮಾಡಿದೆ. ಕಾನೂನು ಹಿಂದೆ ಇದ್ರೂ ಕೂಡ ಯಾಕೆ ಪೊಲೀಸ್ ಇಲಾಖೆ ಆಗಲಿ ನೋಡಿ, ನಾನು ಹೇಳಲ್ಲ, ಯಾಕೆ ಜಾರಿ ಇಲ್ಲ ನಾನು ಹೇಳಿದ್ದೀನಲ್ಲ, ನಿನ್ನೆನೂ ತಾವು ಈ ಪ್ರಶ್ನೆ ಕೇಳಿದ್ರಿ. ಎಜುಕೇಷನ್ ಡಿಪಾರ್ಟ್ಮೆಂಟ್ನಲ್ಲಿ 2013ರಲ್ಲಿ ಜಗದೀಶ್ ಶೆಟ್ಟರ್ ಅವರು ಮುಖ್ಯಮಂತ್ರಿಗಳಿದ್ದಾಗ ಇಂಥ ಚಟುವಟಿಕೆಗಳು ನಡಿಬಾರ್ದು ಅಂತ ಆದೇಶ ಹೊರಡಿಸಿದ್ರು. ಅವಾಗಿನ BJP ಮುಖ್ಯಮಂತ್ರಿಗಳು, ಅವಾಗಿನ ಎಜುಕೇಷನ್ ಮಿನಿಸ್ಟರ್ಸು, ಅವಾಗಿನ BJP ನಾಯಕರೆಲ್ಲರೂ ಅವಾಗ ಯಾಕೆ ಇದನ್ನು ವಿರೋಧ ಮಾಡಿಲ್ಲ, ಅವಾಗ ಯಾಕೆ RSSನವ್ರು ವಿರೋಧ ಮಾಡಿಲ್ಲ, ಅದನ್ನು ಉಚ್ಚರಿಸ್ತಾ ಇದ್ದೀವಿ ನಾವು. ಈಗ ಎಜುಕೇಷನ್ ಡಿಪಾರ್ಟ್ಮೆಂಟಲ್ಲಿ ಒಂದು ರೂಲ್ ಇದೆ, ನಮ್ಮ ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಾಂಡಕ್ಟ್ ರೂಲ್ಸಲ್ಲಿ ಒಂದಿದೆ, ನಮ್ಮ ಹೋಮ್ ಡಿಪಾರ್ಟ್ಮೆಂಟಲ್ಲಿ ಒಂದಿದೆ, ಎಲ್ಲನೂ ಸೇರಿಸಿ ಒಂದು ಗೌರ್ಮೆಂಟ್ ಆರ್ಡರ್ ತರ್ತಾ ಇದ್ದೀವಿ. ಅದನ್ನು ಇವ್ರು ಯಾಕೆ ವಿರೋಧ ಮಾಡ್ತಾ ಇದ್ದಾರೆ? ವಿ ಆರ್ ನಾಟ್ ಕ್ರಿಯೇಟಿಂಗ್ ಎನಿ ನ್ಯೂ ಲಾ ಆರ್ ಬ್ರಿಂಗಿಂಗ್ ಅ ನ್ಯೂ ಆ್ಯಕ್ಟ್. ಎಲ್ಲಿ ಬೇರೆ ಬೇರೆ ಆದೇಶಗಳಿದೆ, ಬೇರೆ ಬೇರೆ ನಿಯಮಗಳಿದೆ, ಬೇರೆ ಬೇರೆ ಕಾನೂನುಗಳಿದೆ, ಅವೆಲ್ಲನೂ ಒಗ್ಗೂಡಿಸಿ ಒಂದು ತರ್ತಾ ಇದ್ದೀವಿ. ಅದು ಇವ್ರಿಗೆ ತೊಂದರೆ ಆದರೆ ನನಗೆ ಏನು ಮಾಡೋಕ್ಕಾಗಲ್ಲ. ನೀವು ಬರೆದಿದ್ದ ಲೆಟರಲ್ಲಿ ಎಕ್ಸಾಕ್ಟ್ ಆಗಿ RSS ಅನ್ನುವಂಥ ಉದ್ದೇಶ ಇತ್ತು, ಆ ಉದ್ದೇಶ ಈಡೇರ್ತಾ ಇಲ್ವಲ್ಲ? ಈಗ ಎಲ್ಲರಿಗೂ ಅಪ್ಲೈ ಮಾಡ್ತಾರೆ, ಯಾಕಂದ್ರೆ ಒಳ್ಳೆ ಕೆಲಸ ಮಾಡುವಂಥ ಸಂಘಟನೆ. ಈಗ ಒಳ್ಳೆ ಆಯಿತು, ವೆರಿ ನೈಸ್. ಇಲ್ಲ, ಒಳ್ಳೆ ಪ್ರಶ್ನೆ ತಮ್ಮದು. ಯಾವ ಒಳ್ಳೆ ಸಂಘಟನೆಗಳು ನಂಗೆ ಥ್ರೆಟನ್ ಮಾಡ್ತಾ ಇದ್ದಾರೆ? ನನಗೆ ಎಲ್ಲಿ ಥ್ರೆಟನ್ ಮಾಡ್ತಾ ಇದ್ದಾರೆ? ಇಲ್ಲ, ನಾನು ಹೇಳ್ತಾ ಈಗ ಅದೇ ಹೇಳ್ದೆ. ಎಸ್, ಯಾಕೆ ಸಮಸ್ಯೆ ಆಯಿತು? ನಮ್ಮವ್ರು ಲೀಗಲ್ ಇದ್ದಾರೆ. ವಿ ಆರ್, ಒಂದು ನಿಮಿಷ ಸರ್, ವಿ ಆರ್ ಅ ರಿಜಿಸ್ಟರ್ಡ್ ಆರ್ಗನೈಸೇಷನ್. ನಾವು ಪರ್ಮಿಷನ್ ಕೇಳ್ತೀವಿ ಸರ್ಕಾರಕ್ಕೆ. ಹೌದಪ್ಪ, ಇವ್ರು ಮಾಡ್ತಾ ಇರೋದು, ಇವ್ರ ಉದ್ದೇಶಗಳು ಚೆನ್ನಾಗಿದೆ, ಇದರಿಂದ ಶಾಂತಿ ಕದಲಲಿದೆ, ಇದರಿಂದ ಕಾನೂನು ಸುವ್ಯವಸ್ಥೆಗೆ ಏನು ತೊಂದರೆ ಆಗೋದಿಲ್ಲ, ಪರ್ಮಿಷನ್ ಕೊಡ್ತಾರೆ. ಇಲ್ಲ ಅಂದರೆ ಡಿನೈ ಮಾಡ್ತಾರೆ. ಈಗ ಮೊನ್ನೆ ಯೂತ್ ಕಾಂಗ್ರೆಸ್ ಅವರು ಒಂದು ಪ್ರತಿಭಟನೆ ಮಾಡಬೇಕಂದಿದ್ರು, ಪರ್ಮಿಷನ್ ಕೊಟ್ಟಿಲ್ಲ, ನಮ್ಮ ಸರ್ಕಾರದವರೆಗೆ ಕೊಟ್ಟಿಲ್ಲ. ಅದೇ ಇವ್ರಿಗೆ ಅವಾಗ ಯಾರೂ ಬೈದಿಲ್ಲ ಅಲ್ಲ. ನಾವು ನನಗೆ ಬೆದರಿಕೆ ಆಗ್ತಾ ಇರೋದು ಯಾವ ಸಂಘಟನೆಯಿಂದ? ಯಾವುದಾದ್ರೂ ಪ್ರಗತಿಪರವಾದಂಥ ಸಂಘಟನೆಯಿಂದ ಬೆದರಿಕೆ ಇದೆಯಾ ನನಗೆ? ಯಾವುದಾದ್ರೂ ಬೇರೆ ಪಕ್ಷದ ಸಂಘಟನೆಯಿಂದ ಬೆದರಿಕೆ ಇದೆಯಾ ನನಗೆ? ಅಥವಾ ಸ್ವತಂತ್ರ ಸಂಘಟನೆಗಳಿಂದ ಬೆದರಿಕೆ ಇದೆಯಾ ನನಗೆ? ಇಲ್ಲ. ಬರೀ ಒಬ್ಬರಿಗೆ ಒಂದೇ ಪಕ್ಷಕ್ಕೆ ಯಾಕೆ ಇಷ್ಟು ನೋವು ಆಗ್ತಾ ಇದೆ ನನಗೆ ಅರ್ಥ ಆಗ್ತಾ ಇಲ್ಲ. ನಿಮ್ಮದೇ ಸರ್ಕಾರ ಇದೆ, ನೀವು ಯಾಕೆ ತನಿಖೆ ಮಾಡಿಸ್ತಾ ಇಲ್ಲ? ಬೆದರಿಕೆ ಹಾಕಿರೋ ವಿಚಾರ ಮಾಡಿಸ್ತಾ ಇದ್ದೀವಲ್ರಿ. ಯಾರು ಈಗ ನೀವೇ ಫಸ್ಟ್ ಹೇಳಿದ್ರಿ ಯಾರು ಬೆದರಿಕೆ ಆಗ್ತಾಯಿಲ್ಲ, ಅದು ನಮ್ಮ ಸಂಸ್ಕೃತಿ ಅಲ್ಲ ಅಂತ. ನಿಮ್ಮ ಸಂಸ್ಕೃತಿ ತೋರಿಸ್ದೆ, ತನಿಖೆ ಮಾಡಿಸಿ ಅಂದ್ರಿ, ಮಾಡಿಸ್ತಾ ಇದ್ದೀವಿ. ಅವ್ರ ಕಾರ್ಯಕರ್ತರಲ್ಲಿ ಜೈಲಿಗೆ ಹೋಗೋಕ್ಕೆ ಏನು ಅಷ್ಟು ಅರ್ಜೆಂಟ್ ಇದೆ ಶೋಭಾ ಕರಂದ್ಲಾಜೆ ಅವರಿಗೆ? ಏನು ಹೋಗಿ ಊಟ ಕೊಡಿಸ್ತಾರಂತ, ಮನೆ ಊಟ ಹಾಕ್ತಾರಂತ ಅಲ್ಲಿ ಜೈಲಿಗೆ ಹೋದರೆ? ನಾವು ಏನೇ ಮಾಡಿದ್ರು ಐ ಹ್ಯಾವ್ ಟು ಡೂ ಆ್ಯಸ್ ಪರ್ ಲಾ. ಐ ಆಮ್ ನಾಟ್ ಎಕ್ಸ್ಟ್ರಾ ಕಾನ್ಸ್ಟಿಟ್ಯೂಷನಲ್ and nor is RSS. It's as simple as that.